ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಹಣಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಪ್ರತಿಯೊಬ್ಬ ರೈತರ ಮೂಲ ದಾಖಲೆ ಅಂದರೆ ಪ್ರತಿಯೊಬ್ಬ ರೈತರು ತಮ್ಮಲ್ಲಿರುವಂತಹ ಜಮೀನಿಗೆ ಸಂಬಂಧಪಟ್ಟಂತೆ ತಿಳಿದುಕೊಳ್ಳಬೇಕಾದಂತಹ ಪ್ರಮುಖ ಮಾಹಿತಿ ಅಂತಂದರೆ ಅದು RTCಯ ಬಗ್ಗೆ. ಸೊ RTCಯಲ್ಲಿ ಹಲವಾರು ಕಾಲಮ್ಗಳಿರ್ತವೆ. ತುಂಬ ಜನಕ್ಕೆ ಈ ಕಾಲಮ್ಗಳ ಬಗ್ಗೆ ಮಾಹಿತಿ ಸರಿಯಾಗಿ ಇರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಅದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ನೀವಿವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥ ಒಂದು RTCಯ ಒಂದು ಇಮೇಜನ್ನು ನೋಡ್ತಾ ಇದ್ದೀರಿ. ಫಸ್ಟು ಮೇಲ್ಗಡೆ ನೋಡ್ತಾ ಹೋದಂತೆ ರೆಕಾರ್ಡ್ ಆಫ್ ರೈಟ್ಸ್ ಕೊಟ್ಬಿಟ್ಟು ಗೇಣಿ ಮತ್ತು ಪಹಣಿ ಪತ್ರಿಕೆ RTC ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾರ್ಮ್ ನಂಬರ್ 16. ಸೊ ನಿಮಗೆ ಫಾರ್ಮ್ ನಂಬರ್ 16 ಅಂತಂದರೆ ಅದು RTC ಆಗಿರುತ್ತೆ. ಇದನ್ನು ಕೆಲವು ಕಡೆ ಪಹಣಿ ಪತ್ರಿಕೆ ಅಂತಾರೆ, ಕೆಲವೊಂದು ಕಡೆ ಉತ್ತಾರಿ ಅಂತಲೂ ಕೂಡ ಕರೀತಾರೆ. ಸೊ ಅಥವಾ ಇದನ್ನು ಅಫಿಷಿಯಲ್ ಲ್ಯಾಂಗ್ವೇಜಲ್ಲಿ ಇದನ್ನು ಫಾರ್ಮ್ ನಂಬರ್ 16 ಅಂತಲೂ ಕೂಡ ಕರೀತಾರೆ. ಈ ಒಟ್ಟು ಪಹಣಿಯಲ್ಲಿ ಏನೇನಿರುತ್ತೆ ಅಂತ ಒಂದು ಸಲ ನೀವು ವ್ಯೂನ ನೋಡಿ. ಈ ರೀತಿಯಾಗಿ ಹಲವಾರು ಕಾಲಮ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಎಡಗಡೆ ಮೇಲೆ ನೋಡಿದಾಗ ನಿಮ್ಮ ತಾಲೂಕು, ಅದಾದ ನಂತರ ಹೋಬಳಿ, ಗ್ರಾಮ, ಸೊ ಇದೆಲ್ಲ ಮಾಹಿತಿಯನ್ನು ಈ ಒಂದು ಫಾರ್ಮ್ನ ಮೇಲ್ಭಾಗದಲ್ಲಿ ನಿಮಗೆ ಸಿಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲ ಕಾಲಮ್ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಇಲ್ಲಿ ಕೊಟ್ಟಿದ್ದಾರೆ ಸರ್ವೆ ನಂಬರ್. ಓಕೆ, ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ಸರ್ವೆ ನಂಬರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಸರ್ವೆ ನಂಬರ್ ಅಂದ್ರೇನು? ಇಲ್ಲಿ 10 ಅಂತ ಇದೆ. ಸ್ನೇಹಿತರೆ, ಪ್ರತಿಯೊಂದು ಜಮೀನಿಗೂ ಕೂಡ ಒಂದೊಂದು ಸರ್ವೆ ನಂಬರ್ ಇರುತ್ತೆ. ಆ ಸರ್ವೆ ನಂಬರ್ ನಿಮಗೆ ಮುಖ್ಯವಾಗಿ ನಿಮ್ಮ ಜಮೀನಿನ ನಕ್ಷೆಯಲ್ಲಿ ಅಥವಾ ಗ್ರಾಮಠಾಣ ನಕ್ಷೆಯಲ್ಲಿ ಕೂಡ ನೀವು ಸರ್ವೆ ನಂಬರ್ಗಳನ್ನ ನೋಡ್ಬೋದು. ಸೊ ಇನ್ ಡೀಟೇಲ್ ಆಗಿ ನಾವು ಡೆಫಿನಿಷನ್ಗಳ ಮೂಲಕ ನೋಡ್ತಾ ಹೋಗೋಣ. ನೋಡಿ, ಸರ್ವೆ ನಂಬರ್ ಅಂದರೆ ರೈತರ ಜಮೀನುಗಳನ್ನು ಕ್ರಮಬದ್ಧವಾಗಿ ಗುರುತಿಸಲು ಕೊಟ್ಟಿರುವಂತಹ ಒಂದು ನಂಬರ್ ಆಗಿರುತ್ತೆ. ಇದು ಒಂದು ನಿರ್ದಿಷ್ಟ ಭೂಮಿಗೆ ನಿರ್ದಿಷ್ಟ ಸಂಖ್ಯೆಯನ್ನು ನಿಗದಿಪಡಿಸಲಾಗಿರುತ್ತೆ. ನಿಮ್ಮ ಜಮೀನಿನ ನಕ್ಷೆಯಲ್ಲಿ ಮತ್ತು ಗ್ರಾಮಠಾಣ ನಕ್ಷೆಗಳಲ್ಲಿ ಸರ್ವೆ ನಂಬರ್ಗಳನ್ನ ನೀವು ನೋಡ್ಬೋದು ಸ್ನೇಹಿತರೆ. ಇನ್ನು ಎರಡನೇ ಕಾಲಮ್ ಹಿಸ್ಸಾ ನಂಬರ್. ಸೊ ಸರ್ವೆ ನಂಬರ್ ಏನು ಅಂತ ನಿಮಗೆ ಈಗ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಪ್ರತಿಯೊಂದು ಗ್ರಾಮದ ಒಂದು ಗ್ರಾಮಠಾಣ ನಕ್ಷೆಗಳೇನಿರ್ತವೆ, ಆ ನಕ್ಷೆಯಲ್ಲಿ ಎಲ್ಲ ಜಮೀನುಗಳಿಗೂ ಕೂಡ ಒಂದು ಸರ್ವೆ ನಂಬರ್ ಕಡ್ಡಾಯವಾಗಿ ಇದ್ದೇ ಇರ್ತದೆ. ಇನ್ನು ಎರಡನೇದಾಗಿ ನೋಡೋಣ, ಹಿಸ್ಸಾ ನಂಬರ್. ತುಂಬ ಜನ ಈ ಹಿಸ್ಸಾ ನಂಬರ್ನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಹಿಸ್ಸಾ ನಂಬರ್ ಅಂದ್ರೇನು ನೋಡಿ, ಎರಡನೇ ಕಾಲಮ್ ಅದು ಹಿಸ್ಸಾ ನಂಬರ್ ಬಗ್ಗೆ ಹೇಳುತ್ತೆ. ಸೊ ಅದನ್ನು ಕೂಡ ಒಂದು ಡೆಫಿನಿಷನ್ ಮೂಲಕ ನಿಮಗೆ ವಿವರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಸ್ನೇಹಿತರೆ, ಹಿಸ್ಸಾ ನಂಬರ್ ಅಂದರೆ ಒಂದು ಸರ್ವೆ ನಂಬರ್ ವಿಭಜನೆಗೆ ಒಳಪಟ್ಟಾಗ ಹಿಸ್ಸಾ ನಂಬರನ್ನು ಕೊಡಲಾಗುತ್ತೆ. ಹಿಸ್ಸಾ ನಂಬರ್ ಎಂದರೆ ಸರ್ವೆ ಸಂಖ್ಯೆಗೆ ನೀಡಿರುವ ಒಂದು ಉಪಸಂಖ್ಯೆ ಅಂತ ನೀವು ಅಂದ್ಕೊಳ್ಬಹುದು. ಸರ್ವೆ ನಂಬರ್ನಲ್ಲಿ ಬಹುಮಾಲಿಕತ್ವ ಬಂದಾಗ ಹಿಸ್ಸಾ ನಂಬರ್ ಬರುತ್ತೆ. ಇದನ್ನು ಒಂದು ಚಿತ್ರದ ಮೂಲಕ ನಿಮಗೆ ವಿವರಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸ್ನೇಹಿತರೆ, ಮೇಲ್ಗಡೆಯ ಒಂದು ಚಿತ್ರವನ್ನು ನೀವು ಗಮನಿಸಿದಾಗ ಸರ್ವೆ ನಂಬರ್ 45 ಅಂತ ಇದೆ. ಇದರ ಒಟ್ಟು ಕ್ಷೇತ್ರಫಲ ಎಷ್ಟಿದೆ? 6 ಎಕರೆ ಅಂತ ಇದೆ. ನೋಡಿ, ಇಲ್ಲಿ ನಾನು ನಿಮಗೆ ಕೆಳಗಡೆ ಒಂದು ಉದಾಹರಣೆಯೊಂದಿಗೆ ಕೊಟ್ಟಿದ್ದೀನಿ. ಅದಾದ ನಂತರ ಚಿತ್ರದ ಕಡೆಗೆ ಹೋಗೋಣ. ರಮೇಶ್ ಎಂಬ ವ್ಯಕ್ತಿಯ ಬಳಿಯಲ್ಲಿ 6 ಎಕರೆ ಜಮೀನಿದೆ ಅಂತ ಅಂದ್ಕೊಳ್ಳೋಣ. ಆತನ ಒಂದು ಸರ್ವೆ ನಂಬರ್ 45 ಆಗಿದೆ ಅಂತ ಅಂದ್ಕೊಳ್ಳೋಣ. ಈಗ ಆ 6 ಎಕರೆ ಜಮೀನು ವಿಭಾಗ ಆಗುತ್ತೆ. ಒಬ್ಬರು 3 ಎಕರೆ ತೊಗೊಳ್ತಾರೆ, ಇನ್ನೊಬ್ಬರು ಇನ್ನೂ ಉಳಿದ 3 ಎಕರೆಯನ್ನು ಪರ್ಚೇಸ್ ಮಾಡ್ತಾರೆ. ಆಗ ಸರ್ವೆ ನಂಬರ್ ಜೊತೆಗೆ ಹಿಸ್ಸಾ ನಂಬರ್ಗಳನ್ನು ನೀಡಲಾಗುತ್ತೆ. ಸೊ ಅದು ಹೇಗೆ ಕೊಟ್ಟಿದ್ದಾರೆ ಅಂದರೆ, ನೀವು ನೋಡಿ, ಮೇಲ್ಗಡೆ ಚಿತ್ರದಲ್ಲಿರುವಂತಹ ನೀವು ಇಲ್ಲಿ ಗಮನಿಸ್ಬೋದು, ಈ ಒಂದು ಜಮೀನಿದೆ. ಈ ಜಮೀನಿಗೆ ಈಗ ಸರ್ವೆ ನಂಬರ್ ನಮಗೆ 45 ಇದೆ. ಇಲ್ಲಿ ಕ್ಷೇತ್ರಫಲ ಎಷ್ಟಿದೆ? 6 ಎಕರೆ ಇದೆ. ಹೌದಾ? ಸೊ ಇವಾಗ ಬಹಳ ಇಂಪಾರ್ಟೆಂಟ್ ಅಂದರೆ, ಈಗ ಇದು ವಿಭಾಗ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಈ ಕಡೆ ನಮಗೆ 3 ಎಕರೆ ಆಯಿತು. ಸೊ ಈ ಕಡೆ 3 ಎಕರೆ ಆಯಿತು. ಟೋಟಲಾಗಿ 6 ಎಕರೆ. ಸೊ ಇವಾಗ ಸರ್ವೆ ನಂಬರ್ ಹೇಗೆ ಡಿವೈಡ್ ಆಗುತ್ತಂದರೆ, ಸ್ನೇಹಿತರೆ, ಈ ಥರ ವಿಭಾಗವಾದಾಗ ಇದನ್ನು ಸರ್ವೆ ನಂಬರ್ 45 ಅಂತ ಆದರೆ ಇದು 45/1 ಅಥವಾ ಇದು 1 ಅಥವಾ ಇದು /2 ಅಥವಾ ಇದು 2 ಆದರೆ ಇದು 3. ಈ ರೀತಿಯಾಗಿ ಎಷ್ಟು ಹಿಸ್ಸೆಗಳಾಗ್ತವೋ, ಅಂದರೆ ಈಗ 2 ಭಾಗ ಆಗಿದೆ, ನಾಳೆ ಇದೊಂದು ಭಾಗ ಆಗ್ಬೋದು. ಹೀಗಾಗಿ 1, 2, 3, 4 ಈ ಥರ ಹಿಸ್ಸಾ ನಂಬರ್ಗಳನ್ನು ಕೊಡ್ತಾ ಹೋಗ್ತಾರೆ.
ಸೊ ಅದನ್ನೇ ಇಲ್ಲಿ ವಿವರಿಸಿದ್ದೀವಿ. ಮೊದಲ 3 ಎಕರೆಗೆ 45/1 ಅಂತ ಕೊಟ್ಟರೆ, ಸೊ ಇಲ್ಲಿ ಸರ್ವೆ ನಂಬರ್ ಯಾವ ರೀತಿ ಬರುತ್ತೆ ಅಂದರೆ 45/1 ಮತ್ತು 45/2. ಸೊ 45 ಅನ್ನೋದು ಒಂದು ಸರ್ವೆ ನಂಬರ್ ಆಗಿರುತ್ತೆ. ಈ 1 ಮತ್ತು 2 ಏನು ಕೊಟ್ಟಿರ್ತೀವಲ್ಲ ಅದು ಬಂದು ನಮಗೆ ಹಿಸ್ಸಾ ನಂಬರ್ ಆಗಿರುತ್ತೆ. ಸ್ನೇಹಿತರೆ, ಮುಂದಿನ ಕಾಲಮ್ ನೋಡ್ಕೊಳ್ಳೋಣ. ಓಕೆ, ನೋಡಿ, ಈಗ ಏನೇನು ನೋಡಿದ್ವಿ? ಸರ್ವೆ ನಂಬರ್ ನೋಡಿದ್ವಿ, ಹಿಸ್ಸಾ ನಂಬರ್ ನೋಡಿದ್ವಿ. ಸೊ ಈಗ 3ನೇ ಕಾಲಮ್ ನೋಡೋಣ. 3ನೇ ಕಾಲಮ್ ಬಂದು ನಮಗೆ ಕೇತವಾರು ಅಂತ ಇದೆ. ನೀವಿಲ್ಲಿ ನೋಡ್ಬೋದು, ಒಟ್ಟು ವಿಸ್ತೀರ್ಣ, ಫುಟ್ ಖರಾಬ್ ಮತ್ತು ಫುಟ್ ಖರಾಬ್ ಬ, ಫುಟ್ ಖರಾಬ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಖರಾಬುಗಳ ಬಗ್ಗೆ ಈಗ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ಸಲ ಅದನ್ನು ಚೆಕ್ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಈ 3ನೇ ಕಾಲಮ್ ಬಗ್ಗೆ ನೋಡ್ಕೊಳ್ಳೋಣ. ಸ್ನೇಹಿತರೆ, ನಿಮ್ಮ ಜಮೀನಿನ ಒಟ್ಟು ವಿಸ್ತೀರ್ಣವನ್ನು ಎಕರೆ, ಗುಂಟೆ ಮತ್ತು ಆನೆಯ ರೂಪದಲ್ಲಿ ನೀಡಲಾಗಿರುತ್ತೆ. ಸಾಮಾನ್ಯವಾಗಿ 1 ಎಕರೆ ಅಂದರೆ 40 ಗುಂಟೆ ಬರುತ್ತೆ. 1 ಗುಂಟೆ ಅಂದರೆ 16 ಆನೆ ಬರುತ್ತೆ. 1 ಗುಂಟೆ ಅಂದರೆ 1089 ಸ್ಕ್ವೇರ್ ಫೀಟ್ ಬಂದರೆ 1 ಎಕರೆಗೆ 43,560 ಸ್ಕ್ವೇರ್ ಫೀಟ್ ಬರುತ್ತೆ. ಇವಾಗ ಕಾಲಮ್ ನೋಡಿ, ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಕರೆ ಇದೆ, ಅದರ ಪಕ್ಕ ಗುಂಟೆ ಇದೆ, ಅದರ ಪಕ್ಕ ಆ ಅಂತ ಕೊಟ್ಟಿದ್ದಾರೆ. ಅದು ಒಂದು ಆನೆ. ಇಲ್ಲಿ 1 ಎಕರೆ 13 ಗುಂಟೆ ಇರುವಂಥದ್ದು ಈ ಒಂದು ಉತಾರಿಯಲ್ಲಿ ನೀವು ನೋಡಿದ್ರೆ ಆ ಒಂದು ಏರಿಯಾ. ಇದರಲ್ಲಿ ಅ ಖರಾಬಿದೆ ಮತ್ತು ಬ ಖರಾಬಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ನಮ್ಮ ಹಳೆಯ ವಿಡಿಯೋದಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈಗ 4ನೇ ಕಾಲಮ್ ನೋಡೋಣ. 4ನೇ ಕಾಲಮ್ ಬಂದು ಕಂದಾಯ. ಇಲ್ಲಿ ನೋಡಿ, ಭೂ ಕಂದಾಯ, ಜೋಡಿ, ಸೆಸ್ಸು ಮತ್ತು ನೀರಿನ ದರ. ಹಾಗಾದರೆ ಕಂದಾಯ ಅಂದ್ರೇನು ನೋಡಿ. ಕಂದಾಯ ಅಂದರೆ ನಿಮ್ಮ ಜಮೀನಿಗೆ ನಿಗದಿ ಮಾಡಲಾದಂತಹ ಒಟ್ಟು ಕಂದಾಯ. ಅಂದರೆ ಈಗ ನಿಮ್ಮ ಜಮೀನಿನಲ್ಲಿ 6 ಎಕರೆ ಜಮೀನಿದೆ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ನೀವು ಎಷ್ಟು ಎಕರೆ ಜಾಗವನ್ನು ಸಾಗುವಳಿ ಮಾಡ್ತಾ ಇದ್ದೀರಲ್ಲ, ಆ ಸಾಗುವಳಿ ಮಾಡುವ ಜಮೀನಿನ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಕಂದಾಯವನ್ನು ನಿಗದಿ ಮಾಡಲಾಗಿರುತ್ತೆ. ಈಗ ಮುಂದಿನ ಕಾಲಮ್ ಬಗ್ಗೆ ತಿಳ್ಕೊಳ್ಳೋಣ. ಮುಂದಿನ ಕಾಲಮ್ ಬಂದು 5ನೇ ಕಾಲಮ್, ಮಣ್ಣಿನ ನಮೂನೆ ಅಂತ ಇದೆ. ನೋಡಿ, ಈ ಕಾಲಮ್ ಮಣ್ಣಿನ ನಮೂನೆ ನೋಡೋಣ. ಹಾಗಿದ್ರೆ ಮಣ್ಣಿನ ನಮೂನೆ ಏನಂತ? ಸ್ನೇಹಿತರೆ, ನಿಮ್ಮ ಜಮೀನು ಯಾವ ವಿಧದ ಮಣ್ಣನ್ನು ಹೊಂದಿದೆ ಎಂಬುದರ ಬಗ್ಗೆ ಈ ಒಂದು ಕಾಲಮ್ ಸ್ಪಷ್ಟವಾಗಿ ತಿಳಿಸುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಜಮೀನು ಕೆಂಪು ಮಣ್ಣು ಅಂತ ಹೊಂದಿದರೆ ಆ ಕೆಂಪು ಮಣ್ಣು ಅಂತ ಬರೆದಿರ್ತಾರೆ. ಕಪ್ಪು ಮಣ್ಣು, ಮರಳು ಮಿಶ್ರಿತ ಮಣ್ಣು ಅಂತ ಹೇಳಿ ಈ ಪಹಣಿಯಲ್ಲಿಯೇ ಅದನ್ನು ಪ್ರಿಂಟ್ ಮಾಡಿರ್ತಾರೆ. ನೋಡಿ, ಈ ಮಣ್ಣಿನ ನಮೂನೆಯಲ್ಲಿ. ಇನ್ನು ಮುಂದಿನ ಕಾಲಮ್ 6ನೇ ಕಾಲಮ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಬಹಳ ಇಂಪಾರ್ಟೆಂಟು. ಪಟ್ಟ ಅಂತ ಇದೆ ನೋಡಿ, ಇಲ್ಲಿ ಕೆಳಗಡೆ ಸರ್ಕಾರ ಅಂತ ಇದೆ ಅಲ್ವಾ, ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ನೋಡಿ, ಪಟ್ಟ ಅಂದರೆ ಇದು ನಿಮ್ಮ ಜಮೀನು ಸರ್ಕಾರಿ ಜಮೀನ ಅಥವಾ ಖಾಸಗಿ ಜಮೀನ ಎನ್ನುವ ಮಾಹಿತಿಯನ್ನು ನೀಡುತ್ತೆ. ಈ ಕಾಲಮ್ ನಿಮ್ಮ ಜಮೀನಿನ ಮೂಲವನ್ನು ಗೊತ್ತುಪಡಿಸುವಂತಹ ಒಂದು ಕಾಲಮ್ ಆಗಿರುತ್ತೆ. ಈ ಪಟ್ಟದಲ್ಲಿ ಹಲವಾರು ರೀತಿಯ ಪಟ್ಟಗಳು ಬರ್ತವೆ. ಮೊದಲನೆಯದಾಗಿ ಕದೀಂ ಪಟ್ಟ ಅಂತ ಏನಾದರೂ ಇದ್ದರೆ 1880ರ ಪೂರ್ವದಲ್ಲಿ ಕಂದಾಯ ನಿಗದಿ ಮಾಡಿರುವಂತಹ ಪಟ್ಟ ಜಮೀನಾಗಿರುತ್ತೆ. ಒಂದು ವೇಳೆ ಆ ಕಾಲಮ್ನಲ್ಲಿ ಹೊಸತು ಪಟ್ಟ ಅಂತಿದ್ದರೆ 1886ರ ನಂತರ ಕಂದಾಯ ಈ ಒಂದು ಜಮೀನಿಗೆ ನಿಗದಿಯಾಗಿರುತ್ತೆ. ಅಥವಾ ಕೇವಲ ಪಟ್ಟ ಅಂತ ಮಾತ್ರ ಪ್ರಿಂಟ್ ಆಗಿತ್ತು ಅಂದರೆ ಇದು ಸಂಪೂರ್ಣ ಖಾಸಗಿ ಜಮೀನಾಗಿದ್ದು ಇಲ್ಲಿ ಮಾಲೀಕ ಸಂಪೂರ್ಣ ಹಕ್ಕುದಾರನಾಗಿರ್ತಾನೆ ಮತ್ತು ಮಾಲೀಕ ತನ್ನ ಜಮೀನಿನ ಯಾರಿಗಾದರೂ ಕೂಡ ಮಾರಾಟವನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಮುಂದನೆಯದಾಗಿ ಇನಾಮ್ ಜಮೀನು ಅಂತ ಏನಾದರೂ ಇತ್ತು ಅಂದರೆ ಆ ಪಟ್ಟ ಕಾಲಮ್ನಲ್ಲಿ ಕೃಷಿಯನ್ನು ಬಿಟ್ಟು ಬೇರೆ ಉದ್ದೇಶಕ್ಕೆ ಈ ಜಮೀನನ್ನು ಬಳಸುವಂತಿರಲ್ಲ. ಅಥವಾ ಕೇವಲ ಸರ್ಕಾರಿ ಅಂತಿದ್ದರೆ ವಾಣಿಜ್ಯ ಉದ್ದೇಶಕ್ಕೆ ಈ ಜಮೀನನ್ನು ಬಳಸಬಾರ್ದು ಅನ್ನುವ ನಿಯಮ ಇರುತ್ತೆ. ಗೇಣಿ ಅಂತಂದರೆ ವಾರಸುದಾರ ಇಲ್ಲದ ಮತ್ತು ಸರ್ಕಾರದ ವಶದಲ್ಲಿರುವಂತಹ ಒಂದು ಜಮೀನು ಅಂತ ಅರ್ಥ. ಷರತ್ತು ಅಂದರೆ ಕೆಲವು ಷರತ್ತುಗಳಿಗೆ ಒಳಪಟ್ಟ ಜಮೀನು ಅಂತ ಹೇಳಿ ಈ ಒಂದು ಹಲವಾರು ರೀತಿಯ ಪಟ್ಟಗಳು ಬರ್ತವೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ನ ಮಾಡ್ತೀನಿ. ಇನ್ನು ಮುಂದಿನ ಕಾಲಮ್ ಮರಗಳ ಸಂಖ್ಯೆ. ನೋಡಿ, ಮರಗಳ ಸಂಖ್ಯೆ ಅಂದರೆ ಏನು? ನಿಮ್ಮ ಜಮೀನಿನಲ್ಲಿರುವ ಒಟ್ಟು ಮರಗಳ ಸಂಖ್ಯೆಯನ್ನು ಇದು ಸೂಚಿಸುತ್ತೆ. ಅಂದರೆ ಈಗ ಪಹಣಿಯಲ್ಲಿ ನೋಡೋಣ. 7ನೇ ಕಾಲಮ್ ನೋಡಿ, ಈ 7ನೇ ಕಾಲಮ್ನಲ್ಲಿ ಹೆಸರು ಇದೆ, ಸಂಖ್ಯೆ ಇದೆ. ಹೆಸರು ಅಂದರೆ ಈಗ ಯಾವ ಮರಗಳಿದ್ದಾವೆ ಅನ್ನೋದನ್ನು ನಿಮಗೆ ಇಲ್ಲಿ ಬರೆದಿರ್ತಾರೆ. ಬೇವಿನ ಮರ,
ಮಾವಿನ ಮರ ಈ ಥರ ಮರಗಳಿದ್ದರೆ ಅದರಲ್ಲಿ ಮುಂದೆ ಸಂಖ್ಯೆಗಳನ್ನ ಬರೆದಿರ್ತಾರೆ. ಈಗ ಬೇವಿನ ಮರ 2, ಮಾವಿನ ಮರಗಳು 2 ಈ ರೀತಿಯಾಗಿ ಆ ಸಂಖ್ಯೆಗಳನ್ನು ಕೂಡ ನಮೂದು ಮಾಡಿರ್ತಾರೆ. ಇನ್ನು 8ನೇ ಕಾಲಮ್ ನೋಡಿ, ಕೇತುವಾರು ಪ್ರಕಾರ ನೀರಾವರಿಯ ವಿಸ್ತೀರ್ಣ. ಏನಿದು ಕೇತುವಾರು ಪ್ರಕಾರ ಅಂದರೆ ನೀರಾವರಿಯ ವಿಸ್ತೀರ್ಣ ಅಂತಂದರೆ ನೋಡೋಣ. ಸದರಿ ಜಮೀನಿನಲ್ಲಿ ಇರುವ ನೀರಿನ ಮೂಲದ ಬಗ್ಗೆ ಇದು ತಿಳಿಸುತ್ತೆ. ಅಂದರೆ ನಿಮ್ಮ ಜಮೀನಿನಲ್ಲಿ ನೀವು ಉಳುಮೆ ಮಾಡ್ತಿದ್ದೀರ ಅಂದರೆ ಅದಕ್ಕೆ ನೀರಿನ ಮೂಲ ಯಾವುದಿದೆ ಅನ್ನೋದನ್ನು ಇಲ್ಲಿ ನಮ್ಮದಾಗಿರುತ್ತೆ. ನೀವು ಬಾವಿಯಿಂದ ನೀರು ಯೂಸ್ ಮಾಡ್ತಾಯಿದ್ದೀರಾ, ಅಥವಾ ಬೋರ್ವೆಲ್ಲಿಂದ ಬರ್ತಾ ಇದೆಯಾ, ಅಥವಾ ಕಾಲುವೆಯಿಂದ ಬರ್ತಾ ಇದೆಯಾ, ಈ ರೀತಿಯ ಮಾಹಿತಿಯನ್ನು ಈ ಒಂದು ಕಾಲಮ್ನಲ್ಲಿ ನಮೂದು ಮಾಡಿರ್ತಾರೆ. ಇನ್ನು 9ನೇ ಕಾಲಮ್ ಬಂದು ಸ್ವಾಧೀನದಾರರ ಹೆಸರು ಮತ್ತು ವಿಳಾಸ. ಇದು ಪಹಣಿಯ ಬಹುಮುಖ್ಯ ಭಾಗವಾಗಿರುತ್ತದೆ. ಸದರಿ ಜಮೀನು ಯಾರ ಸ್ವಾಯತ್ತದಲ್ಲಿದೆ ಅನ್ನೋದರ ಬಗ್ಗೆ ಒಂದು ಸವಿವರವನ್ನು ಮತ್ತು ವಿಳಾಸದೊಂದಿಗೆ ನಮೂದಾಗಿರುತ್ತೆ. ನೋಡಿ, 9ನೇ ಕಾಲಮ್ ಕಾನೂನುಬದ್ಧ ಮಾಲೀಕನ ಹೆಸರು ಈ ಒಂದು ಪಹಣಿಯಲ್ಲಿ ಇರ್ತದೆ ಸ್ನೇಹಿತರೆ. ಇನ್ನು 10ನೇ ಕಾಲಮ್ ನೋಡೋಣ, ಜಮೀನು ವರ್ಗಾವಣೆ. ನೋಡಿ, 10ನೇ ಕಾಲಮ್ ನೋಡಿ 10ನೇ ಕಾಲಮ್ ಇಲ್ಲಿದೆ. ಕಬ್ಜಾ ಮತ್ತು ಸ್ವಾಧೀನತೆಯ ರೀತಿ. ಏನಿದು ಸ್ವಾಧೀನತೆಯ ರೀತಿ ಅಂದರೆ ಇಲ್ಲಿ ಡೆಫಿನೇಷನ್ ಇದೆ ನೋಡಿ. ಜಮೀನು ಒಬ್ಬರಿಂದ ಇನ್ನೊಬ್ಬರಿಗೆ ಯಾವ ಮಾರ್ಗದಲ್ಲಿ ಅಥವಾ ಯಾವ ವಿಧದಲ್ಲಿ ವರ್ಗಾವಣೆ ಆಗಿದೆ ಅನ್ನೋದನ್ನು ಇದು ತಿಳಿಸುತ್ತೆ. ಅಂದರೆ ಕ್ರಯವಾಗಿದೆಯಾ, ದಾನವಾಗಿದೆಯಾ, ಅಥವಾ ವಿಭಾಗವಾಗಿದೆಯಾ ಅನ್ನುವ ಮಾಹಿತಿಯನ್ನು ಈ ಒಂದು ಕಾಲಮ್ನಲ್ಲಿ ಬರೆಯಲಾಗಿರುತ್ತೆ. ಒಂದು ವೇಳೆ ಕ್ರಯ ಆಗಿತ್ತು ಅಂದರೆ ಅಥವಾ ದಾನ ಆಗಿತ್ತು ಅಂದರೆ ವಿಭಾಗ ಆಗಿತ್ತು ಅಂದರೆ ಅದನ್ನು ಸ್ಪಷ್ಟವಾಗಿ ಅಲ್ಲಿ ಬರೆದಿರ್ತಾರೆ. ಇನ್ನು 11ನೇ ಕಾಲಮ್ ಹಕ್ಕುಗಳು ಮತ್ತು ಋಣಗಳು. ಸ್ನೇಹಿತರೆ, ಇದು ಬಹಳ ಸಿಂಪಲ್ ಮತ್ತು ಬಹಳ ಇಂಪಾರ್ಟೆಂಟ್. ಇದು ಏನಕ್ಕೆಂದರೆ ನೋಡಿ, ಸದರಿ ಜಮೀನಿನ ಮೇಲೆ ಏನಾದರೂ ನೀವು ದಾಖಲಾತಿಗಳನ್ನು ಅಂದರೆ ಜಮೀನಿನ ದಾಖಲಾತಿಗಳನ್ನು ನೀಡಿ ನೀವೇನಾದರೂ ಬ್ಯಾಂಕ್ಗಳಿಂದ ಸಾಲವನ್ನು ತೆಗೆದುಕೊಂಡಿದ್ದರೆ ಆ ಸಾಲದ ವಿವರಗಳನ್ನು ನಿಮ್ಮ ಪಹಣಿಯ 11ನೇ ಕಾಲಮ್ನಲ್ಲಿ ಬರೆದಿರ್ತಾರೆ. ಮತ್ತು ಹಕ್ಕುಗಳ ಬಗ್ಗೆ ಅಂದರೆ ನ್ಯಾಯಾಲಯದಲ್ಲಿ ಏನಾದರೂ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂತೆ ಸ್ಟೇಗಳಿತ್ತು ಅಂದರೆ ಆ ಸ್ಟೇಗಳನ್ನು ಕೂಡ ಆ ಕಾಲಮ್ನಲ್ಲಿ ಬರೆದಿರ್ತಾರೆ. ಇನ್ನು 12ನೇ ಕಾಲಮ್ ಸಾಗುವಳಿದಾರರ ಹೆಸರು. ಈಗ ಈ ಕಾಲಮ್ ಪ್ರಸ್ತುತವಾಗಿ ಯಾರು ಉಳುಮೆ ಮಾಡ್ತಾ ಇದ್ದಾರಲ್ಲ ಅವರ ಒಂದು ಹೆಸರನ್ನು ಈ ಸಾಗುವಳಿದಾರರ ಹೆಸರಿನಲ್ಲಿ ಇರ್ತದೆ. ಯೂಶಲಿ ಕೆಲವು ಜನ ಏನಾಗಿರುತ್ತೆ, ಜಮೀನು ಒಬ್ಬರ ಹೆಸರಲ್ಲಿ ಇರ್ತದೆ, ಆದರೆ ಸಾಗುವಳಿ ಬೇರೆಯವರು ಮಾಡ್ತಿರ್ತಾರೆ. ಆದರೆ ಈಗ ಪ್ರಸ್ತುತವಾಗಿ ಎಲ್ಲರೂ ಕೂಡ ಯಾರು ಮಾಲೀಕರಿದ್ದಾರೋ ಅವರೇ ಅದನ್ನು ಉಳುಮೆ ಮಾಡ್ತಿರ್ತಾರೆ. ಸೊ ಅವರ ಹೆಸರೇ ಈ ಒಂದು ಕಾಲಮ್ನಲ್ಲಿ ಇರ್ತದೆ.